ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಶಿನಾಗವ ಅನ್ನೋ ಪ್ಲೇಸ್ಗೆ. ಇದು ಜನರಲಿ ಸಿಕ್ಕಾಬಟ್ಟೆ ಕ್ರೌಡೆಡ್ ಆಗಿರೋವಂಥ ಜಾಗ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಕ್ರೌಡ್ ತುಂಬ ಕಡಿಮೆ ಇತ್ತು. ಈ ವೆದರ್ ನೋಡ್ತಾ ಇದ್ರೆ ಫೈನಲಿ ವಿಂಟರ್ ಮುಗಿತಪ್ಪ ಅನ್ನೋವಂಥ ಫೀಲ್ ಬಂತು. ಒಂದು ಸಣ್ಣ ಕೆಲಸದ ಮೇಲೆ ನಾವಿವತ್ತು ಇಮಿಗ್ರೇಷನ್ ಆಫೀಸಿಗೆ ಹೋಗಿದ್ವಿ. ಸೊ ರಿಟರ್ನ್ ಬರುವಾಗ ಹಸ್ಬೆಂಡು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಿಂಗೆ ಇಷ್ಟ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ಕೊನೆಗೆ ಅವ್ರು ನನ್ನ ಕರ್ಕೊಂಡು ಬಂದಿದ್ದು ಈ ರೋಸ್ ಗಾರ್ಡನ್ಗೆ. ಫೈನಲಿ ನಾವು ಪಾರ್ಕಿಗೆ ರೀಚ್ ಆಗಿದ್ದೀವಿ. ಇದು ಶಿನಾಗವದಲ್ಲಿರೋ ಶಿಬಾವುರ ಅನ್ನೋವಂಥ ಪಾರ್ಕು. ನೋಡ್ತಿದ್ದಂಗೆ ತುಂಬಾ ಸ್ಟನ್ನಿಂಗ್ ಅನ್ನಿಸ್ತು. ಯಾಕೆಂದರೆ ಇಡೀ ಗಾರ್ಡನ್ ತುಂಬೆಲ್ಲ ಬರೀ ರೋಸಸ್ಸೇ ಇತ್ತು. ಜಪಾನಲ್ಲಿ ಪ್ರತಿ ಸೀಸನಲ್ಲೂ ಡಿಫ್ರೆಂಟ್ ಆಗಿರೋವಂಥ ಹೂಗಳು ಬರ್ತಾ ಇರುತ್ತೆ. ಈಗ ರೋಸ್ ಸೀಸನ್ ಇದೆ. ನಾವು ಹೋಗಿದ್ದಂಥ ಟೈಮಲ್ಲಿ ರೋಸ್ ಫುಲ್ ಬ್ಲೂಮ್ ಆಗಿತ್ತು. ಗಾರ್ಡನ್ ತುಂಬೆಲ್ಲ ರೋಸ್ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು. ಇದನ್ನ ನೋಡಿದಾಗ ನನ್ಗನ್ಸಿದ್ದೇನೆಂದ್ರೆ ನೇಚರ್ ಡೆಫಿನೆಟ್ಲಿ ಗಿವ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಪೀಸ್. ಲಾಸ್ಟ್ ಟೈಮು ನಾವು ನಮ್ಮ ವಿಡಿಯೋದಲ್ಲಿ ತೋರಿಸಿದಂಥ ಯುರೋಪಿಯನ್ ಪಾರ್ಕಿಗೂ ಈಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಜಾಪನೀಸ್ ಪಾರ್ಕಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದರೆ ಜಾಪನೀಸ್ ಪಾರ್ಕ್ಸ್ ಇಕೆಬನ ಅನ್ನೋವಂಥ ಕಾನ್ಸೆಪ್ಟಿಗೆ ಕನೆಕ್ಟ್ ಆಗಿದೆ. ಇಲ್ಲಿರೋ ಈ ಗುಲಾಬಿ ಬಣ್ಣದ ಹಳದಿ ಬಣ್ಣದ ಹೂಗಳನ್ನ ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಮುಂದೆ ಅಮ್ಮ ನೆಟ್ಟಿದ್ದ ಗುಲಾಬಿ ಹೂಗಳು ನೆನಪಾಯಿತು. ಆ ಗುಲಾಬಿ ಹೂಗಳನ್ನು ಕಿತ್ಕೊಂಡು ಹೋಗಿ ಸ್ಕೂಲಲ್ಲಿ ನಮ್ಮ ಫೇವ್ರೆಟ್ ಟೀಚರ್ಸ್ಗೆ ಕೊಡೋದ್ರಲ್ಲಿ ತುಂಬಾ ಖುಷಿ ಇರ್ತಿತ್ತು. ಗುಲಾಬಿ ಹೂಗಳು ಎಲ್ಲರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪಾರ್ಕಲ್ಲಿ ಸುಮಾರು ಜನ ಹೂಗಳ ಫೋಟೋಸ್ ವಿಡಿಯೋಸ್ನ ತಗೊಳ್ತಾ ತುಂಬ ಖುಷಿಯಿಂದ ಅವುಗಳನ್ನ ಎಂಜಾಯ್ ಮಾಡ್ತಾಯಿದ್ರು. ಈ ಪಾರ್ಕಿಗೆ ಬಂದಮೇಲೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫೋಟೋಸ್ ವಿಡಿಯೋಸ್ ಸೆಲ್ಫೀಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್. ವೈಟ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ರೋಸಸ್ ಕಲರ್ಸ್ ಮಾತ್ರ ಎಕ್ಸಲೆಂಟ್. ರೋಸಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್ ಇದೆ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಕಾಣ್ತಿದೆ ಗಾರ್ಡನ್ ಎಲ್ಲ. ಸೊ ಇದು ಸಹಾರಾ ಟೈಪ್ ಆಫ್ ರೋಸಸ್ ಅಂತ ಹೇಳಿದ್ದಾರೆ. ಇದು ನೋಡಿ, ಈ ಕಲರ್ ಎಷ್ಟು ಡಿಫ್ರೆಂಟ್ ಆಗಿದೆ. ಯೆಲ್ಲೋ ಕಲರ್. ಇದು ಕಾಮನ್, ನಾವು ನೋಡಿದ್ದೀವಿ ಇಂಡಿಯಾದಲ್ಲಿ ಪಿಂಕ್ ಕಲರ್. ಇದು ಫುಲ್ ರೆಡ್ ಬ್ಲಡ್. ಎಲ್ಲ ಅಲ್ಲಿ ಈಗ ಆಲ್ಮೋಸ್ಟ್ ಮುಗಿದೋಗಿದೆ.
ಇಲ್ಲಿ ನೋಡು, ಪಿಂಕ್ ಫುಲ್ ಬ್ಲೂಮ್ ಆಗಿದೆ ಇದು. ಇದು ಆಲ್ಮೋಸ್ಟ್ ಆಲ್ರೆಡಿ ಡ್ರೈ ಆಗ್ತಾ ಬಂದಿದೆ ಬ್ಲೂಮ್ ಆಗಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುತ್ಕೊಳ್ಳೋ ಜಾಗದಲ್ಲಿ ಕೂಡ ಬೆಂಚ್ ಹತ್ರ ಕೂಡ ಈ ಥರ ಆರ್ಚ್ಗೆ ರೋಸನ್ನು ನೆಟ್ಟಿದ್ದಾರೆ. How was your experience, Naina? ಇಷ್ಟೊಂದು ಡಿಫ್ರೆಂಟ್ ರೋಸಸ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗಂತೂ ಈ ಗಾರ್ಡನ್ ತುಂಬ ಇಷ್ಟ ಆಗಿ ಸುಮಾರು 2 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ರಿಟರ್ನ್ ಮನೆಗೆ ಹೋಗೋ ದಾರಿಯಲ್ಲಿ ನಮಗೆ ಈ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತಾ ಇದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದನ್ನ ರೈನ್ಬೋ ಬ್ರಿಡ್ಜ್ ಅಂತ ಹೇಳಿ ಕರೀತಾರೆ. ವೈಟ್ ಕಲರ್ದು ಇದು ಫೇಮಸ್ ಬ್ರಿಡ್ಜ್ ಇಲ್ಲಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್, ಮತ್ತಷ್ಟು ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನನ್ನ ಪೇಜ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.